ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫೋನ್ಪೇ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಹೊಸ ಅಪ್ಡೇಟ್ ಬಂದಿದೆ. ಫೋನ್ಪೇ ಬಯೋಮೆಟ್ರಿಕ್ ಪೇ ಅಂತ ಹೇಳಿ. ಸೊ ನಾರ್ಮಲಿ ನಾವು ಏನೇ ಒಂದು ಸಣ್ಣ ಪುಟ್ಟ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ಪಿನ್ ಹಾಕಿಬಿಟ್ಟು ನಾವು ಪೇಮೆಂಟ್ನ ಮಾಡ್ತೀವಿ. ಇವಾಗ ಪೇಮೆಂಟ್ ಮಾಡುವಾಗ ಪಿನ್ ಏನೂ ಬೇಕಾಗಿಲ್ಲ. ಜಸ್ಟ್ ನಮ್ಮ ಬಯೋಮೆಟ್ರಿಕ್ ಅಥವಾ ನಮ್ಮ ಫಿಂಗರ್ ಪ್ರಿಂಟ್ ಅಂತಲೂ ಕರಿತೀವಿ, ಇಲ್ಲಾಂತಂದರೆ ನಮ್ಮ ಫೇಸ್ ಲಾಕು ಯೂಸ್ ಮಾಡಿಕೊಂಡು ನಾವು ಪೇಮೆಂಟ್ನ ಮಾಡ್ಬೋದು. ಹಾಗಾದರೆ ಬನ್ನಿ ಇವಾಗ ಈ ಬಯೋಮೆಟ್ರಿಕ್ ಆ್ಯಕ್ಟಿವೇಟ್ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಥಿಂಗ್, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಸರ್ಚಲ್ಲಿ ಫೋನ್ಪೇ ಅಂತ ಸರ್ಚ್ ಮಾಡಿ ಮೊದಲು, ಓಕೆನಾ. ಸೊ ಫೋನ್ಪೇ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಫೋನ್ಪೇ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏನಾದರೂ ನಿಮಗೆ ಅಪ್ಡೇಟ್ ಅಂತ ಆಪ್ಷನ್ ಕಾಣಿಸ್ತಿದ್ರೆ ಮೊದಲು ನೀವು ನಿಮ್ಮ ಫೋನ್ಪೇನ ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಸೊ ಅದಕ್ಕೆ ನನಗೆ ಓಪನ್ ಅಂತ ಆಪ್ಷನ್ನ ಕಾಣಿಸ್ತಾ ಇದೆ. ಓಕೆ, ಸೊ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೇಲೆ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಸಿಂಬಲ್ ಕಾಣಿಸುತ್ತೆ, ಆ ಒಂದು ಪ್ರೊಫೈಲ್ ಸಿಂಬಲ್ನ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಬಯೋಮೆಟ್ರಿಕ್ ಪೇ ಅಂತ ಹೇಳಿ. ಸೊ ಇದೇ ಒಂದು ಅಪ್ಡೇಟ್ ಬಂದಿರೋದು. ಸೊ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಬಯೋಮೆಟ್ರಿಕ್ ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ನೋ UPI ಪಿನ್ ಈಸ್ ರಿಕ್ವೈರ್ಡ್, ಪೇ ಅಪ್ ಟು 5000 ಇನ್ಸ್ಟೆಂಟ್ಲಿ, ಕನ್ವೀನಿಯಂಟ್ ಆ್ಯಂಡ್ ಸೆಕ್ಯೂರ್ ಅಂತ ಹೇಳಿದ್ದಾರೆ, ಹೌದಲ್ವಾ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋನ್ಪೇಯಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ಸ್ನ ನೀವು ಆಲ್ರೆಡಿ ಲಿಂಕ್ ಮಾಡಿದ್ದೀರಾ ಇಲ್ಲಿ ಆಪ್ಷನ್ಸ್ಗಳು ಸಿಗುತ್ತೆ. ಅಂದರೆ ಆ ಒಂದು ಬ್ಯಾಂಕ್ಗಳ ನೇಮ್ ಇಲ್ಲಿ ಸಿಗುತ್ತೆ. ಯಾವ ಬ್ಯಾಂಕ್ ಅಕೌಂಟ್ಗೆ ನೀವು ಬಯೋಮೆಟ್ರಿಕ್ ಪಿನ್ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ಬ್ಯಾಂಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕು ಅಂತಂದರೆ ನೀವು ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಬಯೋಮೆಟ್ರಿಕ್ ಪೇನ ಆ್ಯಕ್ಟಿವೇಟ್ ಮಾಡ್ಬೋದು. ಮೊದಲಿಗೆ ನಾನು ಫಸ್ಟ್ ಬ್ಯಾಂಕ್ ಏನು ತೋರಿಸ್ತಾ ಇದೆ ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಆ ಒಂದು ಬ್ಯಾಂಕ್ ಪಕ್ಕದಲ್ಲಿ ಆ್ಯಕ್ಟಿವೇಟ್ ಅಂತ ಸಿಂಬಾಲ್ ಇದೆ ಅಲ್ವಾ, ಅಂದರೆ ಬರೆದಿದ್ದಲ್ವಾ, ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇದೇ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಬಯೋಮೆಟ್ರಿಕ್ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ, ಒಂದ್ಸಲ ಬೇಕು ಅಂತಂದರೆ ಓದ್ಕೊಳ್ಳಿ, ಓಕೆನಾ. ಸೊ ಇದೇ ಬ್ಯಾಂಕು ಅಂತ ನನಗೆ ಕನ್ಫರ್ಮ್ ಆಯಿತು. ನೆಕ್ಸ್ಟ್ ಇಲ್ಲಿ ಅಗ್ರಿ ಆ್ಯಂಡ್ ಆ್ಯಕ್ಟಿವೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದಾದಮೇಲೆ ನಮಗೆ UPI ಪಿನ್ ಎಂಟರ್ ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ನಮ್ಮ ಫೋನ್ಪೇಯಲ್ಲಿ ನಾರ್ಮಲಿ UPI ಪಿನ್ ಎಂಟರ್ ಮಾಡಿಕೊಂಡು ಪೇಮೆಂಟ್ ಮಾಡ್ತೀವಿ ನೋಡಿ. ಸೊ ಆ 6 ಡಿಜಿಟ್ಸ್ ಪೇಮೆಂಟ್ಸ್ನ ಎಂಟರ್ ಮಾಡಬೇಕಾಗತ್ತೆ. ಬಿಕಾಸ್ ಆಫ್ ಸೆಕ್ಯೂರಿಟಿ ಪರ್ಪಸ್ ಅದನ್ನು ಸ್ಕ್ರೀನ್ ರೆಕಾರ್ಡ್ ಆಗೋದಿಲ್ಲ. ಸೊ ಅದಕ್ಕಾಗಿ ಹೀಗೆ ಹೇಳ್ತಾ ಇದ್ದೀನಿ. 6 ಡಿಜಿಟ್ಸ್ ಆ್ಯಕ್ಟಿವೇಟ್ ಪಿನ್ನ ಎಂಟರ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಬಯೋಮೆಟ್ರಿಕ್ ಪೇಮೆಂಟ್ಸ್ ಆ್ಯಕ್ಟಿವೇಟೆಡ್ ಅಂತ, ಅಂದರೆ ಇವಾಗ ನಮ್ಮ ಬಯೋಮೆಟ್ರಿಕ್ ಪೇಮೆಂಟ್ಸ್ ಏನಿದೆ 5000ವರೆಗೂ ಆ್ಯಕ್ಟಿವೇಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಕೆಳಗಡೆ ಗಾಟ್ ಇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು, ನಮ್ಮ ಫೋನ್ಪೇಯಲ್ಲಿ ಬಯೋಮೆಟ್ರಿಕ್ ಪೇ ಆ್ಯಕ್ಟಿವೇಟ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಫೋನ್ಪೇ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ವಿಡಿಯೋಸ್ ಫುಲ್ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.